ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಭಾರತದ ಯಾವುದೇ ಹೋಟೆಲ್, ಡಾಬಾ ಅಥವಾ ಕಿರಾಣಿ ಅಂಗಡಿಗೆ ಹೋದ್ರೂ ಫ್ರಿಡ್ಜ್ನಲ್ಲಿ ಕೋಕೋ ಕೋಲಾ, ಪೆಪ್ಸಿ, ಸ್ಪ್ರೈಟ್ನಂಥ ವಿದೇಶಿ ಬ್ರ್ಯಾಂಡ್ಗಳದ್ದೇ ಕಾರ್ಬಾರು. ಆದರೆ ಈ ವಿದೇಶಿ ಬ್ರ್ಯಾಂಡ್ಗಳ ಏಕಸ್ವಾಮ್ಯಕ್ಕೆ ಈಗ ಭಾರತೀಯ ಮೂಲದ ದೇಸಿ ಡ್ರಿಂಕ್ ಒಂದು ಭಾರೀ ಪೈಪೋಟಿ ನೀಡ್ತಿದೆ. ಹೆಸರು ಲಾಹೋರಿ ಜೀರಾ. ಕೇವಲ 10 ರೂಪಾಯಿಗೆ ಸಿಗುವ ಈ ಪಾನೀಯವನ್ನು ಶುರು ಮಾಡಿದ್ದು ಯಾರು ಗೊತ್ತಾ? 3 ಅಣ್ಣ ತಮ್ಮಂದ್ರು. ಇವರು ಒಟ್ಟಾಗಿ ಸೇರಿ ಸೆಕೆಂಡ್ ಹ್ಯಾಂಡ್ ಮಷೀನ್ ಬಳಸಿ ಕೇವಲ 19 ಕೋಟಿ ರೂಪಾಯಿ ಸಾಲದಿಂದ ಶುರು ಮಾಡಿದ ಈ ಬಿಸ್ನೆಸ್ ಇವತ್ತು ಬರೋಬ್ಬರಿ 2800 ಕೋಟಿ ರೂಪಾಯಿಗಳ ಬೃಹತ್ ಕಂಪನಿಯಾಗಿ ಬೆಳೆದು ನಿಂತಿದೆ. ಹಾಗಾದ್ರೆ ಯಾರು ಈ 3 ಸಹೋದರರು? ಪೆಪ್ಸಿ, ಕೋಕಾ ಕೋಲಾದಂಥ ದೈತ್ಯ ಕಂಪನಿಗಳಿರುವಾಗ ಈ ದೇಸಿ ಡ್ರಿಂಕ್ ಕ್ಲಿಕ್ ಆಗಿದ್ದು ಹೇಗೆ? ಭಾರತೀಯ ಪಾನೀಯಕ್ಕೆ ಪಾಕಿಸ್ತಾನದ ಲಾಹೋರಿ ಎಂಬ ಹೆಸರಿಟ್ಟಿದ್ಯಾಕೆ? ಕೇವಲ 10 ರೂಪಾಯಿಗೆ ಮಾರಿ ಇವರು ಇಷ್ಟೊಂದು ಕೋಟಿ ಲಾಭ ಮಾಡ್ತಾ ಇರೋದು ಹೇಗೆ? ಯಶಸ್ಸಿನ ರೋಚಕ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿದೇಶಿ ಬ್ರ್ಯಾಂಡ್ಗಳ ನಡುವೆ ಚಿಗುರಿದ ದೇಸಿ ಡ್ರಿಂಕ್ ಐಡಿಯಾ. ಸ್ನೇಹಿತರೆ, ಸೌರಭ್ ಮುಂಜಾಲ್, ಸೌರಭ್ ಭೂಟ್ನಾ ಮತ್ತು ನಿಖಿಲ್ ದೋಡಾ ಈ 3 ಪಂಜಾಬ್ ಮೂಲದ ಸಹೋದರರು. 2016ರ ಸಮಯದಲ್ಲಿ ಇವರು ಊಟ ತಿಂಡಿಯ ವ್ಯವಹಾರ ಶುರು ಮಾಡೋ ಬಗ್ಗೆ ಯೋಚಿಸ್ತಾ ಇದ್ರು. ನಾವೆಲ್ಲರೂ ಚಿಕ್ಕವರಿದ್ದಾಗ, ಅದರಲ್ಲೂ ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಬೇಸಿಗೆ ಬಂತು ಅಂದ್ರೆ ಬೀದಿ ಬದಿಯಲ್ಲಿ ಸಿಗೋ ಗೋಲಿ ಸೋಡಾ, ಜೀರಾ ಸೋಡಾ ಕುಡ್ಕೊಂಡೇ ಬೆಳೆದವರು. ಜೀರಾ ಮತ್ತು ಬ್ಲ್ಯಾಕ್ ಸಾಲ್ಟ್ನ ಆ ಟ್ಯಾಂಗಿ ಟೇಸ್ಟ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಆದರೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದ ಯಾವುದೇ ದೈತ್ಯ ವಿದೇಶಿ ಬ್ರ್ಯಾಂಡ್ಗಳಲ್ಲಿ ಈ ದೇಸಿ ಟೇಸ್ಟ್ ಇರಲಿಲ್ಲ. ಇದೇ ಗ್ಯಾಪನ್ನು ಅರ್ಥ ಮಾಡಿಕೊಂಡ ನಿಖಿಲ್ ದೋಡಾ ತಮ್ಮ ಮನೆಯಲ್ಲೇ ಜೀರಿಗೆ ಪುಡಿ, ಬ್ಲ್ಯಾಕ್ ಸಾಲ್ಟ್ ಮತ್ತು ನಿಂಬೆ ರಸ ಬೆರೆಸಿ ಒಂದು ಡ್ರಿಂಕ್ ರೆಡಿ ಮಾಡಿದ್ರು. ಈ ಟೇಸ್ಟ್ ಅವರಿಗೆ ತಮ್ಮ ಬಾಲ್ಯದ ನೆನಪುಗಳನ್ನು ಮರುಕಳಿಸುವಂತೆ ಮಾಡ್ತು. ಇದನ್ನೇ ನಾವು ಬಾಟಲ್ಗೆ ತುಂಬಿ ಯಾಕೆ ಮಾರಬಾರ್ದು ಅಂತ ಯೋಚಿಸಿದ ಈ 3 2017ರಲ್ಲಿ ಲಾಹೋರಿ ಜೀರಾ ಬ್ರ್ಯಾಂಡ್ ಅನ್ನು ಹುಟ್ಟು ಹಾಕಿದ್ರು. ಭಾರತದ ಪಾನೀಯಕ್ಕೆ ಯಾಕೆ ಪಾಕಿಸ್ತಾನದ ಲಾಹೋರ್ ಹೆಸರು? ಇದೊಂದು ಪಕ್ಕ ಭಾರತೀಯ ಬ್ರ್ಯಾಂಡ್ ಆದ್ರೂ ಲಾಹೋರಿ ಜೀರಾ ಅನ್ನೋ ಹೆಸರಿಡೋದಿಕ್ಕೆ ಕಾರಣ ನಾಸ್ಟಾಲ್ಜಿಯಾ, ಅಂದ್ರೆ ಹಳೆಯ ನೆನಪುಗಳು. ಭಾರತದ ಪಂಜಾಬ್ ಹಾಗೂ ಪಾಕಿಸ್ತಾನದ ಲಾಹೋರ್ ನಡುವೆ ಭಾರೀ ಸಾಂಸ್ಕೃತಿಕ ಹಾಗೂ ಆಹಾರ ಪದ್ಧತಿಯ ನಂಟಿದೆ. ಅಮೃತಸರದ ವಾಘಾ ಬಾರ್ಡರ್ನಿಂದ ಲಾಹೋರ್ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಗಡಿಯಾಚೆಗಿನ ಈ ಹಳೆಯ ನೆನಪುಗಳನ್ನು ಕನೆಕ್ಟ್ ಮಾಡಲು ಹಾಗೂ ಜೀರಿಗೆಯ ಆ ದೇಸಿ ಘಮಲನ್ನ ಜನರಿಗೆ ತಲುಪಿಸಲು ಈ ಹೆಸರನ್ನ ಫಿಕ್ಸ್ ಮಾಡಿದ್ರು. ಜುಗಾಡ್ ಐಡಿಯಾ. 10 ರೂಪಾಯಿ ದರ. ಶುರುವಾಯಿತು ಕ್ರಾಂತಿ. ದೊಡ್ಡ ದೊಡ್ಡ ಮಷೀನ್ ಖರೀದಿಸಲು ಇವರ ಬಳಿ ದುಡ್ಡಿರಲಿಲ್ಲ. ಹಾಗಾಗಿ ಸೆಕೆಂಡ್ ಹ್ಯಾಂಡ್ ಮಷೀನ್ಗಳನ್ನ ತಂದು ತಾವೇ ರಿಪೇರಿ ಮಾಡಿ ಚಂಡೀಗಢದಲ್ಲಿ ಸಣ್ಣ ಫ್ಯಾಕ್ಟರಿ ಶುರು ಮಾಡಿದ್ರು. ಆರಂಭದಲ್ಲಿ ಟೀ ಸ್ಟಾಲ್ ಮಾಲೀಕರು, ಆಟೋ ಡ್ರೈವರ್ಗಳು ಹಾಗೂ ವಿದ್ಯಾರ್ಥಿಗಳಿಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟು ಫೀಡ್ಬ್ಯಾಕ್ ಪಡೆದ್ರು. ವಿದೇಶಿ ಬ್ರ್ಯಾಂಡ್ಗಳು 300 ml ಡ್ರಿಂಕ್ಸ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾಗ ಲಾಹೋರಿ ಜೀರಾ 160 ml ಬಾಟಲ್ ಅನ್ನ ಕೇವಲ 10 ರೂಪಾಯಿಗೆ ಬಿಡುಗಡೆ ಮಾಡ್ತು. ಈ ಬೆಲೆ ಗ್ರಾಹಕರಿಗೆ ಮಾತ್ರವಲ್ಲ, ಕಿರಾಣಿ ಅಂಗಡಿಯವರಿಗೂ ಭಾರಿ ಲಾಭದಾಯಕವಾಗಿತ್ತು. ಆರಂಭದಲ್ಲಿ ಸಾಲ ಪಡೆದು ವಿತರಕರ ಬಳಿ ದುಂಬಾಲು ಬಿದ್ದು ಮಾರಾಟ ಶುರು ಮಾಡಿದ ಇವರ ಬ್ರ್ಯಾಂಡ್ ಕೇವಲ ಬಾಯಿ ಮಾತಿನ ಪ್ರಚಾರದಿಂದಲೇ ಮನೆ ಮಾತಾಯಿತು. 19 ಕೋಟಿಯ ಸಾಲದಿಂದ ಆಯಿತು 2800 ಕೋಟಿ ರೂಪಾಯಿ ಬ್ರ್ಯಾಂಡ್. ಸ್ನೇಹಿತರೆ, ಕೇವಲ 20 ಜನರೊಂದಿಗೆ ಶುರುವಾದ ಈ ಕಂಪನಿ ಇಂದು 1800ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ಹೊಂದಿದೆ. ಪಂಜಾಬ್, ಹರಿಯಾಣ, ದೆಹಲಿ ಸೇರಿದಂತೆ ಉತ್ತರ ಭಾರತದಲ್ಲಿ ಭಾರಿ ಸದ್ದು ಮಾಡ್ತಾ ಇರೋ ಈ ಬ್ರ್ಯಾಂಡ್ ಈಗ ದಕ್ಷಿಣ ಭಾರತದತ್ತ, ವಿಶೇಷವಾಗಿ ಬೆಂಗಳೂರು ಮತ್ತು ಹೈದರಾಬಾದ್ ಮಾರುಕಟ್ಟೆಗೆ ಲಗ್ಗೆ ಇಡಲು ಸಜ್ಜಾಗಿದೆ. ಈ ಕಂಪನಿ ಬೆಳವಣಿಗೆಯ ಗ್ರಾಫ್ ನೋಡಿದ್ರೆ ನೀವೇ ದಂಗಾಗ್ತೀರಾ. 2022ನೇ ಆರ್ಥಿಕ ವರ್ಷದಲ್ಲಿ 40 ಕೋಟಿ ರೂಪಾಯಿ ಆದಾಯ ಇದ್ರೆ 2024ರಲ್ಲಿ ಇದು ಏಕಾಏಕಿ 312 ಕೋಟಿ ರೂಪಾಯಿಗೆ ಏರಿಕೆ ಕಂಡಿತು. 2025ರಲ್ಲಿ 540 ಕೋಟಿ ರೂಪಾಯಿ ತಲುಪಿದ ಆದಾಯ 2026ನೇ ಆರ್ಥಿಕ ವರ್ಷ ಅಂದ್ರೆ ಕಳೆದ ಮಾರ್ಚ್ ಕೊನೆಗೊಂಡ ವರ್ಷದಲ್ಲಿ 775 ಕೋಟಿ ರೂಪಾಯಿ ತಲುಪುವ ಮೂಲಕ ರಾಕೆಟ್ ವೇಗದಲ್ಲಿ ಬೆಳೀತಾ ಇದೆ. ಈ ಭಾರಿ ಬೆಳವಣಿಗೆಯನ್ನು ಗಮನಿಸಿದ ಮೋತಿಲಾಲ್ ಓಸ್ವಾಲ್ ಸಂಸ್ಥೆ ಕಳೆದ ವರ್ಷ 200 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದೆ. ಈ ಮೂಲಕ ಲಾಹೋರಿ ಜೀರಾ ಕಂಪನಿಯ ಒಟ್ಟು ಮೌಲ್ಯ ಈಗ ಬರೋಬ್ಬರಿ 2800 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಲಾಹೋರಿ ಶಿಕಂಜಿ, ಕಚ್ಚಾ ಆಮ್, ನಿಂಬು ಹೀಗೆ ಹಲವು ವೆರೈಟಿಗಳನ್ನು ಬಿಡುಗಡೆ ಮಾಡಿರುವ ಈ ಸಂಸ್ಥೆ ಈಗ UAE ಹಾಗೂ ಆಫ್ರಿಕಾ ಮಾರುಕಟ್ಟೆಗಳ ಮೂಲಕ ಗ್ಲೋಬಲ್ ಬ್ರ್ಯಾಂಡ್ ಆಗೋದಿಕ್ಕೆ ರೆಡಿಯಾಗಿದೆ.
ವಿದೇಶಿ ಬ್ರ್ಯಾಂಡ್ಗಳ ಸವಾಲಿನ ನಡುವೆಯೂ ನಮ್ಮದೇ ದೇಸಿ ಸ್ವಾದ, 10 ರೂಪಾಯಿಯ ಕೈಗೆಟುಕುವ ಬೆಲೆ ಹಾಗೂ ಕಿರಾಣಿ ಅಂಗಡಿಗಳ ಬಲವಾದ ನೆಟ್ವರ್ಕ್ ಬಳಸಿ ಲಾಹೋರಿ ಜೀರಾ ಭಾರತದ ಮುಂದಿನ ಥಮ್ಸಪ್ ಆಗುವ ಹಾದಿಯಲ್ಲಿದೆ. ಸ್ನೇಹಿತರೆ, ಬೀದಿ ಬದಿಯ ಜೀರಾ ಸೋಡವನ್ನ ಸಾವಿರಾರು ಕೋಟಿಯ ಬಿಸ್ನೆಸ್ ಆಗಿ ಬದಲಿಸಿದ ಈ ಮೂವರು ಸಹೋದರರ ಯಶಸ್ಸಿನ ಕತೆ ನಿಮಗೆ ಹೇಗನ್ನಿಸ್ತು? ನೀವು ಯಾವತ್ತಾದರೂ ಲಾಹೋರಿ ಜೀರಾ ಟೇಸ್ಟ್ ಮಾಡಿದ್ದೀರಾ? ಕೇವಲ 10 ರೂಪಾಯಿಗೆ ಕ್ವಾಲಿಟಿ ಡ್ರಿಂಕ್ಸ್ ಕೊಡುವ ಇವರ ಬಿಸ್ನೆಸ್ ಮಾಡೆಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ಹಾಗೂ ಸ್ಫೂರ್ತಿದಾಯಕ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.